Bawa yang puja. ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಕಾಟೇರಮ್ಮ ಬ್ರಹ್ಮ ರಥೋತ್ಸವವನ್ನು ಪ್ರತಿ ವರ್ಷ ಸುತ್ತಮುತ್ತ ಗ್ರಾಮಸ್ಥ ತಾಯಂದಿರು ದೀಪೋತ್ಸವ ಮಾಡೋ ಮುಖಾಂತರವಾಗಿ ವಿಜೃಂಭಣೆಯಿಂದ ಈ ಜಾತ್ರೆ ಮಾಡ್ತಾರೆ. ಈ ಜಾತ್ರೆಗೆ ನಮ್ಮ ಮೂಲ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ರೆಡ್ಡಿಯವರು ದೇವಸ್ಥಾನದ ಮೇನು ವ್ಯವಸ್ಥಾಪಕರು. ಒಂದು ಚಿಕ್ಕದಾಗಿರ್ತಕ್ಕಂಥ ಗುಡಿ, ಕಾಟೇರಮ್ಮನ ಗುಡಿ ಇಷ್ಟು ದೊಡ್ಡ ಮಟ್ಟಕ್ಕೆ ಏನು ಇವತ್ತು ಪ್ರತಿಷ್ಠಿತ ಆಗಿದೆ. ಪ್ರತಿ ವರ್ಷ ಕೂಡ ನಾವು ಬಂದು ಆ ಕಾಟೇರಮ್ಮನಿಗೆ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಹೋಗ್ತಾಯಿದ್ವಿ. ಅದೇ ರೀತಿ ಕೂಡ ಈ ವರ್ಷ ಬಂದು ಇವತ್ತು ಕಾಟೇರಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇವತ್ತೇನು ನನಗೆ ಬಂದ ಕೂಡಲೇ ನಮ್ಮ ಪ್ರಧಾನ ಅರ್ಚಕರು ಏನು ಹೇಳಿದ್ದಾರೆ, ಹಿಂದೆ ಹೇಳಿದ್ದಾರೆ, ತೇರು ಎಳಿಲಿಕ್ಕೆ ನಮಗೆ ರಸ್ತೆ ಅನಾನುಕೂಲ ಆಗ್ತಾಯಿದೆ. ಇಲ್ಲ ರಸ್ತೆ ಅನಾನುಕೂಲ ಆಗಿದೆ, ನಾನು ಅದನ್ನು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬರೋ ಒಳಗಡೆ ಖಂಡಿತವಾಗ್ಲೂ ಅದನ್ನು ವ್ಯವಸ್ಥೆನ ಮಾಡಿಕೊಡ್ತೀನಿ, ರಸ್ತೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಒಂದು ಸಿಮೆಂಟ್ ಹಾಕೋ ಮುಖಾಂತರ ಸಿಮೆಂಟ್ ರೋಡ್ ಮಾಡಿಕೊಡ್ತೀನಿ. ಮುಂದಿನ ದಿವಸ ಏನು ರಥ ಕೋರಿಕೆ ಇಟ್ಟಿದ್ದಾರೆ, ರಥ ಆಗಿದೆ ರಥ ಆ ತಾಯಿಗೆ ಲಾಸ್ಟು ನನಗೆಲ್ಲಕ್ಕಿಂತ ಮುಂಚೆ ಸೋತಾಗ ರಥ ಮಾಡಿಸ್ಕೊಟ್ಟಿದ್ದೀನಿ. ಆ ರಥ ಹೋಗ್ಲಿಕ್ಕೆ ಒಂದು ರೋಡ್ ಕೂಡ ಈ ವರ್ಷ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಆ ತಾಯಿ ಎಲ್ರಿಗೂ ಬುದ್ಧಿ ಕೊಡಲಿ. ಮುಳಬಾಗಿಲು ತಾಲೂಕಿನ ನಮ್ಮ ಎಲ್ಲ ರೈತಾಪಿ ಜನ ಕೂಡ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು, ಇವತ್ತು ಸಕಾಲಕ್ಕೆ ಮಳೆಯಾಗಿ ಕೆರೆ ತುಂಬಿದ್ರೆ ಮಾತ್ರ ನಾವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ, ಕೆರೆ ತುಂಬಿದ್ರೆ ಮಾತ್ರ ಬೋರಲ್ಲಿ ನೀರು ಬರೋಕ್ಕೆ ಸಾಧ್ಯ. ಸೊ ಅದರಿಂದ ರೈತರು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ರೈತರು ಚೆನ್ನಾಗಿದ್ದರೆ ಮಾತ್ರ ನಾಡು ಚೆನ್ನಾಗಿರುತ್ತೆ. ಆ ತಾಯಿಗೆ ಆದಷ್ಟು ಬೇಗ ಅದು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ನೀ